ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀವಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ನಾನು ಮೆಣಸಿನ ರಸ ಮಾಡಬೇಕು ಅಂತ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಇದ್ದೀನಿ. ನೋಡಿ, ನಾನು ಏನೇನು ಬೇಕು ಮೆಣಸಿನ ರಸಕ್ಕೆ ತೋರಿಸ್ತೀನಿ. ಹುಣಸೆಹಣ್ಣು, ಟೊಮೊಟೊ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಸಾಸಿವೆ, ಆಮೇಲೆ ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಬಳಸ್ಕೊಂಡು ನಾನು ಇವಾಗ ಮೆಣಸು ರಸ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಮಾಡೋದು ಅಂತ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಹುಣಸೆಹಣ್ಣು, ಟೊಮೊಟೊ ತೊಗೊಂಡಿದ್ವಲ್ಲ, ಒಂದು ಟೊಮೊಟೊ ತೊಗೊಂಡಿದ್ದೀನಿ ನಾನು. ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ಟೊಮೊಟೊನ ಇದ್ರ ಜೊತೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಸ್ಟವ್ ಅಂಟಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಬೇಯಲಿ. ಏನಕ್ಕಂದರೆ ಅವ್ನು ಇದು ಮಾಡಬೇಕಲ್ವ, ಸ್ವಲ್ಪ ಬೆಂದರೆ ಚೆನ್ನಾಗಿ ಬರುತ್ತೆ ಅಂತ ಅದೊಂದು ಸ್ವಲ್ಪ ಬೇಯಬೇಕು. ಇವಾಗ ನಾವು ಈ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಆಮೇಲೆ ಬೆಳ್ಳುಳ್ಳಿನ ಕುಟ್ಕೊಳ್ಳೋಣ. ಜೀರಿಗೆ ಫಸ್ಟು ಒಂದು ಸ್ವಲ್ಪ ಮೆಣಸನ್ನ ಕುಟ್ಕೊಳ್ತೀನಿ. ಆಮೇಲೆ ಮೆಣಸಿನ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ. ನಿಮಗೆ ಒಣಮೆಣಸಿನ್ಕಾಯಿ ಇದೆ ಅಲ್ವಾ, ಅದು ಒಗ್ಗರಣೆಗೆ ಹಾಕೊಬೋದು. ನೀವೇನಾದ್ರು ಒಂದು ಸ್ವಲ್ಪ ಖಾರ, ಇವಾಗ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಅದು ಜಜ್ಜಿದ್ರೆ ಖಾರ ಬರುತ್ತೆ ಅಂತಿದ್ದೀನಿ. ನೀವು ಬೇಕಾದರೂ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಜಜ್ಜಿದ್ರೆ ಖಾರ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ನಾನು ಜಜ್ಕೊಳ್ತೀನಿ. ಇವಾಗ ಈಗ ಜಜ್ಜಿದಾಗಿದೆ. ಜಜ್ಜಿರೋದೆಲ್ಲ ಇದನ್ನು ಎತ್ಕೊಂಡ್ಬಿಡ್ತೀನಿ ಸಪ್ರೇಟಾಗಿ. ಬೆಳ್ಳುಳ್ಳಿ, ಆಮೇಲೆ ಮೆಣಸು, ಜೀರಿಗೆ ಜಜ್ಜಿರೋದು ಸಪ್ರೇಟಾಗಿ ಎತ್ಕೊತೀನಿ. ಇವಾಗ ಇದು ಹುಣಸೆಹಣ್ಣು ಬೇಯಿಸಿದ್ದೀವಲ್ಲ, ಹುಣಸೆಹಣ್ಣಿಂದ ಟೊಮೊಟೊನ ಬೇರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದರಲ್ಲಿರೋ ಬಿಸಿ ನೀರನ್ನ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಟೊಮೊಟೊ ಜೊತೆ. ಇವಾಗ ಈ ಹುಣಸೆಹಣ್ಣಿಗೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ಕಿಚ್ಕೊಂಡು ಕೈಯಲ್ಲಿ. ಏನಕ್ಕಂದರೆ ಅಂಗಿ ಹಾಕಿದ್ರೆ ಇದರೊಳಗಡೆ ಚಿಪ್ಪೆ ಎಲ್ಲ ಇರುತ್ತಲ್ಲ, ಬೀಜಗಳು, ಚಿಪ್ಪೆ ಅದೆಲ್ಲ ಇರುತ್ತೆ. ಅದಕ್ಕೆ ಟೊಮೊಟೊನ ಮಾತ್ರ ಎತ್ಕೊಂಡು ಅದ್ರ ಮೇಲೆ ನೀರು ಹಾಕೊಂಡಿದ್ದೀನಿ ಅಷ್ಟೇ. ಕಿಚ್ಕೊಂಡು ಎತ್ಕೊಳ್ತೀನಿ ಹುಣಸೆಹಣ್ಣ. ಇವಾಗ ನೋಡಿ, ಬೇಯಿಸಿರೋದ್ರಿಂದ ನಾವು ಹಿಂಗೆ ಕಿವುಚೋದಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ಬೇಗನೂ ಮೆತ್ತಗಾಗುತ್ತೆ. ಇದನ್ನು ಇದ್ರ ಜೊತೆ ಸೇರಿಸ್ಕೊಳ್ತೀವಿ. ಇವಾಗ ಈ ಟೊಮೊಟೊ ಇದ್ರ ಜೊತೆ ಹಾಗೇ ಇದೆ. ಟೊಮೊಟೊ ಎಲ್ಲ ನಾವು ಕಿವುಚಿಲ್ಲ. ಅದನ್ನು ಇವಾಗ ಇದನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಆಮೇಲೆ ಉಪ್ಪು, ರುಚಿಗೆ ಉಪ್ಪು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೊಮೊಟೊನ ಈಗ ಇದೆಲ್ಲ ಟೊಮೊಟೊ, ಹುಣಸೆಹಣ್ಣು, ಆಮೇಲೆ ಉಪ್ಪು, ಖಾರ, ಇದು ಉಪ್ಪು, ಆಮೇಲೆ ಅರಿಶಿನ ಪುಡಿ ಎಲ್ಲ ಹಾಕಿ ಕಲಸಿ ಇಟ್ಕೊಂಡಿದ್ದೀವಿ. ಈ ಥರ ಇದ್ರ ಜೊತೆನೇ ನಾನಿವಾಗ ನಾವು ಇಟ್ಕೊಂಡಿದ್ದೀವಲ್ಲ, ಮೆಣಸು, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿನೂ ಇದ್ರ ಜೊತೆನೇ ನಾನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ, ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿನೂ ಇದ್ರ ಜೊತೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸರಿ ಕಲಿಸ್ಕೊಂಡು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ,
ಆಮೇಲೆ ಇವಾಗ ಹಾಕಿರೋ ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದ್ರ ಜೊತೆಗೆ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ಇವಾಗ ಹುಣ್ಸೆಹಣ್ಣು ಬೇಯಿಸ್ಕೊಂಡಿದ್ವಲ್ಲ ಅದು ತೊಳ್ಕೊಂಡು ತಿರ್ಗಾ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಡುತ್ತೆ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಲಿ. ಇದು ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳು ತಿನ್ಬೋದು, 1 ವರ್ಷದ ಮಕ್ಕಳಿಂದನೂ ತಿನ್ಬೋದು, ದೊಡ್ಡವರು ತಿನ್ಬೋದು, ವಯಸ್ಸಾದವರು ತಿನ್ಬೋದು. ಇವಾಗ ನಾವು ಮಟನ್ ಸಾರು ಮಾಡಲಿ, ಚಿಕನ್ ಸಾರು ಮಾಡಲಿ, ಪಲಾವ್ ಮಾಡಲಿ, ಏನು ತಿಂದ್ರೂ ನಮಗೆ ಜೀರ್ಣ ಆಗಬೇಕಲ್ವ. ಅದ್ರ ಜೊತೆ ನೀವು ಒಂದು ಸ್ವಲ್ಪ ಇದರ ಥರ ರಸ ಮಾಡಿಕೊಂಡ್ರೆ ಎಲ್ಲದಕ್ಕೂ ಒಳ್ಳೆಯದು. ನಾವು ತಿಂದಮೇಲೆ ಇವಾಗ ಫ್ರೈಟು ಅದು ಇದು ಕುಡಿತಾರೆ ಸ್ವಲ್ಪ ಜನ, ಜೀರ್ಣ ಆಗ್ತಾಯಿಲ್ಲ ಅಂತ. ಅಂಥವ್ರು ವಯಸ್ಸಾದವ್ರು ಮನೇಲಿ ಇರಬೇಕಾದ್ರೆ ಪಾಪ ಅವ್ರಿಗೆಲ್ಲ ಸ್ಪ್ರೈಟೆಲ್ಲ ಕುಡಿಯೋಕ್ಕಾಗಲ್ಲ. ಈ ಥರ ರಸ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 2 ದಿನ ಇರುತ್ತೆ, ಏನಾಗಲ್ಲ. ಇವತ್ತು ಮಾಡಿದ್ರೆ ನಾಳೆನೂ ತಿನ್ಬೋದು. ಅದನ್ನು ನೀವು ವಯಸ್ಸಾದವ್ರಿಗೂ ಕೊಡ್ಬೋದು. ವಯಸ್ಸಾದವರೇ ತಿನ್ನಬೇಕಂತ ಇಲ್ಲ, ಮಕ್ಕಳು ತಿನ್ಬೋದು, ನಾವು ತಿನ್ಬೋದು, ಎಲ್ಲರೂ ತಿನ್ಬೋದು. ಇವಾಗ ಇದಕ್ಕೆ ಎಣ್ಣೆ ಬಿಸಿಯಾಗಿದೆ. ಆಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಎಲ್ಲ ಕೆಂಪಗಾದ್ಮೇಲೆ ಇವಾಗ ಇದನ್ನು ಇವಾಗ ಇದು ಮಳ್ಳಬಾರ್ದು. ಫುಲ್ಲು ಮೇಲೆ ಬಬಲ್ಸ್ ಥರ ಬರುತ್ತೆ. ಫುಲ್ಲು ಮಳ್ಳಿಸ್ಬಾರ್ದು ರಸನ ಯಾವಾಗೂ. ಇದು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಿಸಿ ಬಂದಾಗ ಇನ್ನೇನು ಉಕ್ಕೋ ಥರ ಬರುತ್ತಲ್ಲ, ಆವಾಗ ನೀವು ಆಫ್ ಮಾಡಿಬಿಡ್ಬೇಕು. ಇದೊಂದು ಸ್ವಲ್ಪ ಉಕ್ಕೋ ಬರೋವರೆಗೂ ನೋಡಿ. ಇವಾಗ ಮಳ್ಳೋ ಥರ ಆಗ್ತಾಯಿದೆ ನೋಡಿ, ಬಬಲ್ಸ್ ನೋಡಿ ಬರ್ತಾಯಿದೆ. ಹಿಂಗೆ ಬಂದಿದ್ದ ತಕ್ಷಣವೇ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಅಷ್ಟೇ, ರಸ ಮುಗೀತು. ತುಂಬ ಅದು ಮಳ್ಳಬಾರ್ದು. ಯಾವಾಗ ಮಳ್ಳೋ ಟೇಸ್ಟ್ಗೆ ನಾವು ಆಫ್ ಮಾಡಿಬಿಡ್ಬೇಕು. ರಸಮ್ ರೆಡಿ. ನೋಡಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಸೂಪ್ ಥರನೇ ಕುಡಿತಾಯಿದ್ದೀನಿ. ಸೂಪ್ ಥರನೂ ನೀವು ಕುಡಿಬೋದು. ನಿಮ್ಗೆ ಏನಾದರೂ ಜೀರ್ಣ ಆಗಿಲ್ಲ ಅಂದರೆ ಊಟ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ ಸೂಪ್ ಥರನೂ ಇದನ್ನು ತೊಗೊಂಡು ನೀವು ತುಂಬ ಚೆನ್ನಾಗಿದೆ. ಗಂಟು ಜೋರಾಗಿರೋ ಇದ್ರೂ ನೀವು ಈ ಥರ ಮಾಡಿಕೊಂಡು ಮೆಣಸಿನ ರಸ ಮಾಡಿಕೊಂಡು ನೀವು ಅನ್ನ ಮಾಡಿಕೊಂಡು ಚಿಕನ್ ಫ್ರೈ ಮಾಡ್ಕೊಂಡು ಅದ್ರ ಜೊತೆನೂ ಇದನ್ನು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಆಮೇಲೆ ಈ ಥರ ಸೂಪ್ ಥರನೂ ನೀವು ಜೀರ್ಣ ಆಗಿಲ್ಲ ಅಂದರೆ ಒಂದು ಸ್ವಲ್ಪ 1-2 ಸ್ಪೂನ್ ಒಂದು ಅರ್ಧ ಲೋಟ ಅಷ್ಟು ಕುಡಿದ್ರೂ ಚೆನ್ನಾಗಿರುತ್ತೆ. ಆಗಿದೆ ಅಶ್ವಿತಾ, ನೋಡು ಬಿಸಿ ಇದೆ. ಚೆನ್ನಾಗಿದೆಯಾ? ನಾನು ಖಾರನೂ ಜಾಸ್ತಿ ಹಾಕಿಲ್ಲ, ನಿಮ್ಗೆ ಮೆಣಸು ಜಾಸ್ತಿ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಖಾರಕ್ಕೆ ಹಾಕಿ ಮಕ್ಕಳು ಕುಡಿಬೋದು. ಮಕ್ಳಿಗೂ ಜೀರ್ಣ ಎಲ್ಲ ಆಗುತ್ತೆ, ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.